Half knowledge is so dangerous. ಮಾರ್ಕೆಟ್ ಬಿದೋಗಿದೆ, ಯೂಟ್ಯೂಬ್ ವಿಡಿಯೋದಲ್ಲಿ 1000 ಹೇಳ್ತಾರೆ, ಬಟ್ ರಿಯಾಲಿಟಿಯಲ್ಲಿ ನಡೆಯೋದೇ ಬೇರೆ. ನಿಮ್ಗೆ ಗೊತ್ತಿದೆ, ಫೇಸ್ ಟು ಫೇಸ್ ಬಂದು ಕುತ್ಕೊಂಡು ಚರ್ಚೆ ಮಾಡಿ. ಇಂಥ ಬೇರೆ ಮಾರ್ಕೆಟ್ ಅಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ದುಡ್ಡು ಮಾಡ್ತಾವ್ರೆ, ಪೋರ್ಟ್ಫೋಲಿಯೋ ಡೌನ್ ಆದ್ರೂ ಅವರೇಜ್ ಮಾಡ್ತಾವ್ರೆ, ಮಾಡಿಕೊಂಡು ಸೇಫ್ ಆಗಿದ್ದಾರೆ. ಸೊ ಮೋಸ್ಟ್ ಆಫ್ ದಮ್ ಏನ್ ಮಾಡ್ತಾರೆ, ಪ್ಯಾನಿಕ್ ಅಲ್ಲಿ ಮಾರ್ಬಿಡ್ತಾರೆ. ಏನ್ ಸರ್ ಮಾಡ್ಲಿ, ಇನ್ನ ಕ್ರಾಶ್ ಆಗ್ಬಿಟ್ರೆ ಏನ್ ಮಾಡ್ಲಿ, ಎಕ್ಸಿಟ್ ಆಗ್ಬಿಡ್ಲಾ, ಇದನ್ನ ಆಪರ್ಚುನಿಟಿ ತರ ಯೂಸ್ ಮಾಡಿ ಎಕ್ಸಿಟ್ ಆಗ್ಬೇಡಿ. ಬೀಳ್ತಾ ಇದೆ ಸರ್, ಯಾವ ಸ್ಟಾಕ್ ತಗೊಂಡ್ಲಿ, ಅನ್ನ ಮಾರ್ಕೆಟ್ ಬೀಳ್ತಾ ಇದೆ, ಇನ್ನ ಆಪರ್ಚುನಿಟಿ ಇದೆ, ನಿಮ್ಗೆ ಏನೋ ಪ್ಯಾನಿಕ್ ಆಗುತ್ತೆ. ಇಟ್ಸ್ ರೈಟ್ ಟೈಮ್ ಟು ಇನ್ವೆಸ್ಟ್. ಯೋಚನೆ ಮಾಡಿ, ಫಂಡ್ ಮ್ಯಾನೇಜರ್ ಲಕ್ಷ ಕೋಟಿ ಮ್ಯಾನೇಜ್ ಮಾಡೋ ಫಂಡ್ ಮ್ಯಾನೇಜರ್ ಹೆಂಗಿರ್ಬೇಕು, ಕೋಟಿ ಇನ್ವೆಸ್ಟ್ ಮಾಡಿರೋರು ಹೆಂಗಿರ್ಬೋದು, MTF ಅಲ್ಲಿ ತಗೊಂಡ್ ಹಾಕಿರ್ತಾರೆ, ಅವ್ರ ಕತೆ ಹೆಂಗಿರ್ಬೇಕು. ಸರ್ ಯೂಟ್ಯೂಬ್ ಅಲ್ಲಿ ಹೇಳ್ಕೊಡಿ ಸರ್, ಹೇಳ್ಕೊಟ್ಟೆ. ಎಂತ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರ ಅಂದ್ರೆ, ಇಲ್ಲಿ ಏನ್ ಬಂತು, ಫಸ್ಟ್ ಸ್ಟಾಕ್ ನೀವೇನ್ ಮಾಡ್ತೀರಾ, ಸರ್ ಯೂಟ್ಯೂಬ್ ಅಲ್ಲಿ ಬಂದು ಸ್ಕ್ಯಾನ್ ಮಾಡ್ಬಿಟ್ರು, ಬಂತು ಹಾಕ್ಬಿಟ್ಟೆ ಸರ್ ಅಂತಾರೆ. ಸ್ಟಾಕ್ ಹೋಗುತ್ತಾ ನಿಜವಾಗ್ಲೂ ಲೈಫಲ್ಲಿ ಗೊತ್ತಿಲ್ಲ. ಇದು ಹೋಗಲ್ಲ ಅಂತ ನಾನು ಹೇಳಿದ್ರೆ ಏನ್ ಸರ್ ರೀಸನ್ ಇದು ಹೋಗದೆ ಇರೋದಕ್ಕೆ? ಏನಕ್ಕೆ ಹೋಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಅದನ್ನೇ ಡೀಪ್ ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕು, ಡೀಪಾಗಿ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕು. 20 ಅವರ್ ನಿಮ್ಗೆ ನಾನು ಪಾಠ ಹೇಳ್ಕೊಟ್ರೆ ಅಟ್ಲೀಸ್ಟ್ ಏನಾದ್ರು ಒಂದ್ ಸ್ವಲ್ಪ ಹೋಗುತ್ತೆ, ಕರೆಕ್ಟಾ? 20 ನಿಮಿಷ ವಿಡಿಯೋ ನೋಡ್ಬಿಟ್ಟು ನಾನೇ ಕಪ್ ನಮ್ದೆ ಅಂದ್ರೆ ಆಗಲ್ಲ. ನಮಸ್ತೆ ಕರ್ನಾಟಕ. ಯಾವ ಸ್ಟಾಕ್ಸ್ ಬಿದ್ದಿದೆ ಇವಾಗ, ಏನ್ ಮಾಡ್ಲಿ ಸರ್, ಸ್ಟಾಕ್ಸ್ ಅನ್ನ ಯಾವ ಸ್ಟಾಕ್ಸ್ ಅವರೇಜ್ ಮಾಡ್ಲಿ, ಇಲ್ಲ ಹೊಸ ಎಂಟ್ರಿ ತಗೊಳ್ಳ, ಬೆಸ್ಟ್ ಸ್ಟಾಕ್ಸ್ ಗಳನ್ನ ಹುಡ್ಕೋದು ಹೇಗೆ, ಪ್ರತಿಯೊಂದನ್ನು ಹೇಳ್ತೀನಿ. ಅಟ್ಲೀಸ್ಟ್ ಇವಾಗ ಇಷ್ಟು ಬಿದ್ದಿರೋ ಮಾರ್ಕೆಟ್ ಅಲ್ಲಿ ಯಾವ ಸ್ಟಾಕ್ಸ್ ಗಳನ್ನ ತಗೊಂಡ್ರೆ ಒಳ್ಳೇದು ಅನ್ನೋದು ಒಂದು ಪ್ರಶ್ನೆ. ಈ ವಿಡಿಯೋದಲ್ಲಿ ನಿಮ್ಮ ಮುಖಾಂತರನೇ ನೀವೇ ಸ್ಕ್ಯಾನ್ ಮಾಡೋದು ಹೇಗೆ ಅಂತಾನೂ ಸಹ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ಕ್ಯಾನ್ ಮಾಡೋಣ. ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ನಾವು ಕೊಡುವ ಪ್ರತಿಯೊಂದು ಮಾಹಿತಿ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಒಂದು ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ಇದು ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ನಮಸ್ತೆ ಕರ್ನಾಟಕ. ಯಾವ ಸ್ಟಾಕ್ಸ್ ಬಿದ್ದಿದೆ ಇವಾಗ, ಏನ್ ಮಾಡ್ಲಿ ಸರ್, ಸ್ಟಾಕ್ಸ್ ಅನ್ನ ಯಾವ ಸ್ಟಾಕ್ಸ್ ಅವರೇಜ್ ಮಾಡ್ಲಿ, ಇಲ್ಲ ಹೊಸ ಎಂಟ್ರಿ ತಗೊಳ್ಳ, ಬೆಸ್ಟ್ ಸ್ಟಾಕ್ಸ್ ಗಳನ್ನ ಹುಡ್ಕೋದು ಹೇಗೆ, ಪ್ರತಿಯೊಂದನ್ನು ಹೇಳ್ತೀನಿ. ಸೊ ಯುದ್ಧದ ಪರಿಸ್ಥಿತಿಯಲ್ಲಿ ಎಲ್ಲರೂ ಎಮರ್ಜೆನ್ಸಿ ಸ್ಟೇಜಲ್ಲಿ ಇದ್ದೀರಾ. ತುಂಬ ಜನ ಮಾರ್ಕೆಟನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ಬಿಕಾಸ್ ನಮ್ಮ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ವಿಡಿಯೋಸ್ಗೆ ಬರ್ತಿರೋ ವ್ಯೂಸ್ ನೋಡಿದ್ರೆ ಅರ್ಥ ಆಗುತ್ತೆ, ಸ್ಟಾಕ್ ಮಾರ್ಕೆಟಲ್ಲಿ ಜನ ಆಸಕ್ತಿ ಇಲ್ಲ. ಯಾಕಂದರೆ ಆಗಿರೋವಂಥ ನೋವು, ಆಗಿರೋವಂಥ ಫಾಲ್ಗೆ ಪ್ಯಾನಿಕ್ ಆಗಿ ಪೋರ್ಟ್ಫೋಲಿಯೋ ಮಾರ್ಕೊಂಡು ಕ್ಲೀನಾಗೆ ಎಕ್ಸಿಟ್ ಆಗಿರೋರು ತುಂಬ ಜನ ಇದ್ದೀರಾ. ಸೊ ಅಟ್ಲೀಸ್ಟ್ ಹಳೆ ವಿಡಿಯೋಗೆ ಒಂದು ತುಂಬ ಕಮೆಂಟ್ಸ್ ಹಾಕಿದ್ರೆ, ಸರ್ ಅಟ್ಲೀಸ್ಟ್ ಇವಾಗ ಇಷ್ಟು ಬಿದ್ದಿರೋ ಮಾರ್ಕೆಟಲ್ಲಿ ಯಾವ ಸ್ಟಾಕ್ಸ್ಗಳನ್ನು ತಗೊಂಡ್ರೆ ಒಳ್ಳೇದು ಅನ್ನೋದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಮುಖಾಂತರನೇ ನೀವೇ ಸ್ಕ್ಯಾನ್ ಮಾಡೋದು ಹೇಗೆ ಅಂತಲೂ ಸಹ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಸ್ಕ್ಯಾನ್ ಮಾಡೋಣ. ಸೊ ಇವಾಗ ನನಗೆ ಬೇಕಾಗಿರೋದೇನು, ನಮ್ಮ ದೇಶದ ಟಾಪ್ 220 ಕಂಪ್ನೀಸ್, ಅದನ್ನು ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಂತಲೂ ಕರೀತಾರೆ. ಯಾವ್ಯಾವುದು ಕಂಪನೀಸ್ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಅಲ್ಲಿ ಇದೆಯೋ ಆ ಕಂಪನೀಸ್ ನನ್ಗೆ ಗೊತ್ತಿರೋಂಗೆ ಫಂಡಮೆಂಟಲಿ ದೇ ಆರ್ ದ ಸ್ಟ್ರಾಂಗ್ ಕಂಪನೀಸ್. ಆ ಕಂಪನೀಸು RSI ಇವಾಗ 30ಗಿಂತ ಕೆಳಗಡೆ ಬಂದಿರುತ್ತಲ್ಲ, ಇಲ್ಲ ಆಲ್ ಟೈಮ್ ಹೈಯಿಂದ ಒಂದು 30% ಫಾಲ್ ಬಂದಿರುತ್ತೆ. ಈ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡೋದು ತುಂಬ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ಚೆಕ್ ಮಾಡೋಣ. ಅದಕ್ಕಂತಾನೆ ಒಂದು ಫಿಲ್ಟರ್ ಇದೆ, ಸ್ಕ್ಯಾನರ್ ಇದೆ. ಇಟ್ಸ್ ಒನ್ ಆಫ್ ದ ವೆರಿ ಗುಡ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು, ಚಾರ್ಟಿಂಗ್. ಎಸ್, ಈ ಚಾರ್ಟಿಂಗಲ್ಲಿ ದೆರ್ ಆರ್ ಮೆನಿ ರೆಡಿಮೇಡ್, ನೋಡಿ ಚಾರ್ಟಿಂಗಲ್ಲಿ ದೆರ್ ಆರ್ ಮೆನಿ ರೆಡಿಮೇಡ್ ಸ್ಕ್ಯಾನರ್ಸ್ ಆಲ್ರೆಡಿ ರೆಡಿ ಇದ್ದಾವೆ. ಎಕ್ಸಾಂಪಲ್ ಚಾರ್ಟ್ಸ್, ಐ ಡೋಂಟ್ ವಾಂಟ್ ಚಾರ್ಟ್ಸ್. ಸೊ ಸ್ಕ್ರೀನ್ಸ್, ಸೊ ಇಲ್ಲಿ ನೀವು ನೋಡ್ಬೋದು ಎಷ್ಟು ಸ್ಕ್ರೀನ್ಗಳಿದೆ ನೋಡಿ, ಎಷ್ಟು ಸ್ಕ್ರೀನ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಫಂಡಮೆಂಟಲ್ ಜಂಪ್ ಬೈ 200%. ಸೊ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್, ಲೋ ಡೆಟ್ ಕಂಪ್ನೀಸ್. ನೋಡಿ ಲೋ ಡೆಟ್ ಕಂಪ್ನೀಸ್ ಯಾವುದು, ಇಲ್ಲೇ ನಾವು ಸ್ಕ್ಯಾನ್ ಮಾಡ್ಕೋಬೋದು. ಸೊ ಇದೆಲ್ಲ ಲೋ ಡೆಟ್ ಕಂಪ್ನೀಸ್, ನಮ್ಮ ಇಂಡಿಯಾದಲ್ಲಿರೋ ಲೋ ಡೆಟ್ ಕಂಪ್ನೀಸ್. ಸೊ ಟಾಪ್ ಸ್ಟಾಕ್ಸ್ ವಿತ್ ಹೈಯೆಸ್ಟ್ EPS ನೋಡೋಣ, ಇದನ್ನು ಚೆಕ್ ಮಾಡೋಣ. ಸೊ ಇದನ್ನು ನೀವು ನೋಡಿದ್ರೆ ದೀಸ್ ಆರ್ ಆಲ್ ದ ಕಂಪ್ನೀಸ್ ವಿಚ್ ಆರ್ ಹ್ಯಾವಿಂಗ್ ದ ಹೈಯೆಸ್ಟ್ EPS. ನೋಡ್ಬೋದು ಯಾವ್ಯಾವ ಕಂಪ್ನೀಸ್ ಇದೆ ಅಂತ. ಇದರಲ್ಲಿ ನಾನೇನು ಮಾಡ್ಬೋದು, ಸೊ ಐ ಕ್ಯಾನ್ ಜಸ್ಟ್ ಪುಟ್ ಇನ್ ಓನ್ಲಿ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇರೋ ಸ್ಟಾಕನ್ನು ಮಾತ್ರನೇ ನಾನು ರನ್ ಮಾಡ್ತೀನಿ. ಸೊ ನಿಮ್ಗೆ ಗೊತ್ತಿದೆ, ನಮ್ಮ ದೇಶದಲ್ಲಿ 220 ಕಂಪ್ನೀಸಿಗೆ ಮಾತ್ರನೇ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಫೆಸಿಲಿಟಿ ಇರೋದು. ಅದು ಯಾವುದು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಜಸ್ಟ್ ಗೂಗಲ್ಗೆ ಹೋಗಿ ಫ್ಯೂಚರ್ಸ್ ಮಾರ್ಜಿನ್ ಫೈಲ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಕ್ಬಿಡುತ್ತೆ. ಸೊ ನಮ್ಮ ದೇಶದಲ್ಲಿರೋ
ಬರೀ 220 ಕಂಪ್ನಿಗಳಿಗೆ ಮಾತ್ರನೇ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಫೆಸಿಲಿಟಿ ಇರೋದು. ಸೊ ಇಲ್ಲಿ ಜಸ್ಟ್ ಹೋಗಿ ನಾನು ಜಸ್ಟ್ ಒಂದು ವೆಬ್ಸೈಟ್ ಓಪನ್ ಮಾಡ್ತೇನೆ, ಎನಿ ವೆಬ್ಸೈಟ್ ರ್ಯಾಂಡಮ್ ಆಗಿ. ಇಲ್ಲಿ ನೋಡ್ಬೋದು ಈ ಎಲ್ಲ ಕಂಪನೀಸ್ಗೂ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ ಫೆಸಿಲಿಟಿ ಇದೆ. ಅರೌಂಡ್ ಒಂದು 220 ಕಂಪ್ನೀಸ್ ಅಷ್ಟೇ ಇರೋದು, 220 ಕಂಪನೀಸ್. ಅದೇ ಕಂಪನೀಸಲ್ಲಿ ನಾವು ಟ್ರೇಡ್ ಮಾಡೋದು ಒನ್ ಆಫ್ ದ ಬೆಸ್ಟ್ ಥಿಂಗ್ ಟು ಡೂ. ಸೊ ಇದೆಲ್ಲ EPS ಇರೋ ಕಂಪ್ನೀಸ್, ಒನ್ ಆಫ್ ದ ಹೈಯೆಸ್ಟ್ EPS. ಮುಟೂಟ್ ಫಿನಾನ್ಸ್, ಏಂಜಲ್ ಒನ್, ಸೊ ಅಪೋಲೋ ಹಾಸ್ಪಿಟಲ್ಸ್, ಇವೆಲ್ಲ ಒನ್ ಆಫ್ ದ ಹೈಯೆಸ್ಟ್ EPS ಇರೋವಂಥ ಕಂಪ್ನೀಸ್. MCX, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್, ಅಲ್ಕೆಮ್, PI ಇಂಡಸ್ಟ್ರೀಸ್. ಸೊ ಇದು ಲೈಫ್ ಟೈಮ್ ಹೈಯಿಂದ ಎಷ್ಟು % ಬಿದ್ದಿದೆ ಎಲ್ಲನೂ ನಾವು ಸ್ಕ್ಯಾನ್ ಮಾಡ್ಬೋದು. ಲೆಟ್ ಸಿ, ಸ್ಕ್ರೀನ್ಸ್ಗೆ ಹೋಗ್ತೀನಿ. ಸೊ ಇಲ್ಲಿ ಕ್ಯಾಂಡಲ್ ಸ್ಟಿಕ್ ಸ್ಕ್ಯಾನ್ಸ್ ಇದೆ, ರೇಂಜ್ ಬ್ರೇಕ್ಔಟ್ಸ್ ಇದೆ, ಬೇರಿಸ್ಟ್ ಸ್ಕ್ಯಾನ್ ಇದೆ, ಸೊ ಕ್ರಾಸ್ ಓವರ್ಸ್ ಇದೆ. ನೋಡ್ಬೋದು ಎಷ್ಟು ಟೆಕ್ನಿಕ್ಗಳನ್ನು ಇಲ್ಲಿ ಆಲ್ರೆಡಿ ಪ್ರೀ ಬಿಲ್ಡ್ ಆಗಿದೆ ಅಂತ. ಬಟ್ ಇವಾಗ ನನಗೇನು ಬೇಕು, ನಾನೇ ಒಂದು ಹೊಸ ಸ್ಕ್ಯಾನನ್ನು ಕ್ರಿಯೇಟ್ ಮಾಡಬೇಕು. ಸೊ ಹೌ ಟು ಬಿಲ್ಡ್ ಅವರ್ ಓನ್ ಸ್ಕ್ಯಾನ್. ಸೊ ಇವಾಗ ಜಸ್ಟ್ ಒಂದು ಸ್ಕ್ಯಾನ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ ಏನು ಮಾಡ್ತಾ ಏನಂತ. ನಾನು ಜಸ್ಟ್ RSI ಅಂತ ಹಾಕ್ತಾಯಿದ್ದೀನಿ. RSI ಹಾಕಿದೆ. ಇಲ್ಲಿ ನಾನು ಡೈಲಿ RSI ಇದೆ, ವೀಕ್ಲಿ RSI ಇದೆ. ನಿಮ್ಗೆ ಯಾವ್ದು ಇಷ್ಟ? ನನ್ನ ಪ್ರಕಾರ ಇವಾಗಿರೋ ಮಾರ್ಕೆಟ್ ಸಿಚುವೇಷನಲ್ಲಿ ಡೈಲಿ RSI ಅಲ್ಲಿ ನೀವು ಹುಡುಕಿದ್ರೆ ಆಲ್ಮೋಸ್ಟ್ ಎಲ್ಲ ಕಂಪ್ನೀಸು ಕಾಣಿಸ್ಬಿಡುತ್ತೆ. ನನಗೆ ಡೈಲಿ RSI ಬೇಡ, ವೀಕ್ಲಿ RSI ಬೇಕು. ಸೊ ವೀಕ್ಲಿ RSI ಹಾಕ್ತೀನಿ. ವೀಕ್ಲಿ RSI ಹಾಕಿದೆ. ಆ್ಯಂಡ್ ಇಟ್ ಶುಡ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ನಂಬರ್. ಸೊ ನಂಬರ್ 30. ಸೊ ಜಸ್ಟ್ ಪುಟ್ 30 ಹಾಕ್ಬಿಟ್ಟು ಇಲ್ಲಿ ಸ್ಕ್ಯಾನ್ ಮಾಡ್ತಾ ಇದ್ದೀನಿ. ಸ್ಕ್ಯಾನ್ ಮಾಡಿದಾಗ ನನಗೆ ಯಾವ ಸ್ಟಾಕ್ಸ್ ಬರುತ್ತೆ ನೋಡೋಣ. ಸೊ ಇಲ್ಲಿ ನನಗೆ ಕ್ಯಾಶ್ ಸೆಗ್ಮೆಂಟ್ ಅಂತ ಕೊಟ್ಟಿದ್ದೀನಿ. ಕ್ಯಾಶ್ ಸೆಗ್ಮೆಂಟ್ ಅಂತ ಕೊಟ್ಟರೆ ನಿಮಗೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿರೋ ಎಲ್ಲ ಕಂಪ್ನೀಸು ಬಂದುಬಿಡುತ್ತೆ. ನಮ್ಗೆ ಅದು ಬೇಡ. ನಮಗೆ ಬೇಕಾಗಿರೋದೇನು ದ ಸ್ಟಾಕ್ಸ್ ವಿಚ್ ಆರ್ ಅವೈಲೇಬಲ್ ಓನ್ಲಿ ಇನ್ F&O, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್. ಸೊ ಅದಕ್ಕೆ ನಾನು ಫ್ಯೂಚರ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ರನ್ ದಿಸ್ ಸ್ಕ್ಯಾನ್. ಸೊ ಇವಾಗ ನನಗೆ ಫ್ಯೂಚರ್ಸ್ ಅಂತ ಹಾಕಿದವಾಗ ನನಗೆ ಒಳ್ಳೆ ಕ್ವಾಲಿಟಿ ಸ್ಟಾಕ್ಸ್ ತೋರಿಸ್ತಾ ಇದೆ ನೋಡಿ. ಯಾವುದಾದಿದೆ? ಸಿಂಜಿನ್, ಇನ್ಫೋ ಎಡ್ಜ್, SBI, ಜುಬಿಲಿಯಂಟ್ ಫುಡ್ವರ್ಕ್ಸ್, ITC, ಇನ್ಫೋಸಿಸ್, ಪರ್ಸಿಸ್ಟೆಂಟ್, ಪೇಜ್ ಇಂಡಸ್ಟ್ರೀಸ್, HCL. ಈ ಎಲ್ಲ ಸ್ಟಾಕ್ಸ್ಗಳು ಸಹ ಅಟ್ ಪ್ರೆಸೆಂಟ್ ವೀಕ್ಲಿ RSI 30ಗಿಂತ ಕೆಳಗಡೆ ಇದೆ. ಸೊ ಡೆಫಿನೆಟ್ಲಿ ಇದನ್ನು ನಾವು ಒನ್ ಆಫ್ ದ ಬೆಸ್ಟ್ ಅಂತಲೂ ಕರಿಬೋದು. ಸೊ ಒನ್ ಆಫ್ ದ ಬೆಸ್ಟ್ ಕಂಪ್ನೀಸ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಸರ್ ನಿಮಗೆ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸು ಬೇಡ, ಇನ್ನೂ ಅದಕ್ಕಿಂತ ಬೇರೆ ಸೆಕ್ಟರ್ ಬೇಕಂದರೆ Nifty 100 ಅಂತ ಸೆಲೆಕ್ಟ್ ಮಾಡಿ. Nifty 100 ಅಂದರೆ ಓನ್ಲಿ Nifty 100 ಸ್ಟಾಕ್ಸ್ ಮಾತ್ರ ತೋರಿಸುತ್ತೆ. Nifty 100 ಇಷ್ಟಿದೆ. ಮಾರುತಿ ಸುಜುಕಿ ಸಹ ಇದೆ, ಜಿಯೋ ಇದೆ, ಎಟರ್ನಲ್, ಝೊಮ್ಯಾಟೊ ಇದೆ, ಶ್ರೀ ಸಿಮೆಂಟ್ಸ್ ಇದೆ. ಇಷ್ಟು ಕಂಪ್ನೀಸು RSI 30 ಇಲ್ಲ ಸರ್ ನಾನು Nifty 50 ಸಾಕು ಅಂದರೆ Nifty 50 ಸಹ ಸೆಲೆಕ್ಟ್ ಮಾಡ್ಕೋಬೋದು. Nifty 50 ಇಷ್ಟು ಕಂಪ್ನೀಸ್ ಇದೆ. ಸೊ ಯಾರು ಕಂಪ್ಲೀಟ್ ಫ್ರೆಷರ್ಸ್ ಇದ್ದೀರೋ ನಾನು ಹೇಳೋದು, ನೀವು ಬರೀ Nifty 50 ಸೆಗ್ಮೆಂಟ್ಗೆ RSI 30, ವೀಕ್ಲಿ RSI 30 ಸ್ಕ್ಯಾನ್ ಮಾಡಿಕೊಂಡ್ರು ಸಾಕು. ಸೊ ಮೋಸ್ಟ್ ಆಫ್ ದ ಸ್ಟಾಕ್ಸ್ ಇವತ್ತು ವೀಕ್ಲಿ RSI ಪ್ರಕಾರ 30 ಅದರಲ್ಲಿ Nifty 50 ನಿಫ್ಟಿನೇ RSI 30 ಇರೋದು ಇನ್ನೂ ಏನೋ ಬ್ಯಾಡ್ ಪೇನ್ ಅಂತಲೇ ಹೇಳ್ಬೋದು. ಬೀಳ್ತಾ ಇದೆ ಸರ್. ಯಾವ ಸ್ಟಾಕ್ ತಗೊಳ್ಳಿ ಅಂದರೆ ಕ್ವಾಲಿಟಿ ಸ್ಟಾಕ್ಸ್. ಸೊ ನಿಮ್ಗೆ ಗೊತ್ತಿದೆ Nifty 50 ಇಸ್ ಆಲ್ವೇಸ್ ಕ್ವಾಲಿಟಿ, Nifty 100 ಇಸ್ ಆಲ್ವೇಸ್ ಕ್ವಾಲಿಟಿ, Nifty F&O ಇಸ್ ಆಲ್ಸೋ ಕ್ವಾಲಿಟಿ. ಕ್ವಾಲಿಟಿ ಸ್ಟಾಕ್ಸ್ಗಳನ್ನು ನೀವು ಪಿಕ್ ಮಾಡ್ಬೋದು. ಸೊ ಇಫ್ ಅಟ್ ಆಲ್ ಯು ವಾಂಟ್ ಟು ಬಿ ಸ್ವಲ್ಪ ಡೈವರ್ಸಿಫೈಡ್ ಆಗಿರಬೇಕಂದ್ರೆ ಸೊ Nifty 200 ಸಹ ನೀವು ಮಾಡ್ಬೋದು. Nifty 200 ಇಷ್ಟು ಸ್ಟಾಕ್ಸ್ ಇದೆ ವೀಕ್ಲಿ ಪ್ರಕಾರ RSI 30 ಇರೋದು. ಆ್ಯಂಡ್ ಲೆಟ್ಸೇ ಸರ್ ನನಗೆ Nifty 200 ಬೇಡ ಸರ್, ನನಗೆ ಈ ಮಿಡ್ ಕ್ಯಾಪ್ ಬೇಕು ಅಂತ ನೀವು ನೋಡಿದ್ರೆ, ಸೊ ಇವನ್ ವಿ ಹ್ಯಾವ್ ಮಿಡ್ ಕ್ಯಾಪ್ 50 ಸ್ಟಾಕ್ಸ್. ಸೊ ಮಿಡ್ ಕ್ಯಾಪ್ 50 ಸಹ ಯಾವ ಸ್ಟಾಕ್ಸ್ RSI 30 ಇದೆ ನೀವು ನೋಡ್ಬೋದು. ಮಿಡ್ ಕ್ಯಾಪ್ 50 ನೋಡ್ಬೋದು. ಆ್ಯಂಡ್ ನೋಡಿ ಫಿಲ್ಟರ್ ಎಷ್ಟು ಚೆನ್ನಾಗಿ ಫಿಲ್ಟರ್ ಮಾಡ್ಬೋದು ನೋಡಿ. ಮಿಡ್ ಕ್ಯಾಪ್ 50 ಆ್ಯಂಡ್ ಈವನ್ ಇಫ್ ಯು ವಾಂಟ್ ಟು ಸಿ ETF ಮಾಡ್ಬೋದು. ಲೆಟ್ಸ್ ETF ನೋಡೋಣ. ಮಿಡ್ ಕ್ಯಾಪ್ 150 ಮಾಡೋಣ. ಮಿಡ್ ಕ್ಯಾಪ್ 150 ಮಾಡಿದಾಗ ನನಗೆ ಇಷ್ಟು ಸ್ಟಾಕ್ಸ್ ಬರ್ತಾ ಇದೆ. ಮಿಡ್ ಕ್ಯಾಪ್ 150 ಅಂದರೆ ನಂಬರ್ 101 250, ದಟ್ ಈಸ್ ಮಿಡ್ ಕ್ಯಾಪ್ 150 ಸ್ಟಾಕ್ಸ್. ಇದೆಲ್ಲ ಭಾರತದ ಒನ್ ಆಫ್ ದ ಬೆಸ್ಟ್ ಮಿಡ್ ಕ್ಯಾಪ್ ಸ್ಟಾಕ್ಸು. ಅದು ಸಹ RSI 30 ಬಂದಿದೆ. ಅದು ಏನು ಡೈಲಿ ಕ್ಯಾಂಡಲ್ ಪ್ರಕಾರ ಅಲ್ಲ, ವೀಕ್ಲಿ ಕ್ಯಾಂಡಲ್ ಪ್ರಕಾರ. ವೀಕ್ಲಿ ಕ್ಯಾಂಡಲ್ ಪ್ರಕಾರ ಬಂದಿದೆ ಅಂದರೆ ಈ ಸ್ಟಾಕ್ಸು ಲೈಫ್ ಟೈಮ್ ಹೈಯಿಂದ ಮಿನಿಮಮ್ 35 to 40% ಕ್ರ್ಯಾಶ್ ಆಗಿದೆ. ಸ್ಮಾಲ್ ಕ್ಯಾಪ್ 100 ಸಹ ಈ ಎಲ್ಲ ಸ್ಟಾಕ್ಸ್ಗಳು RSI 30 ಇದ್ದಾವೆ. ಅದು ಏನು ವೀಕ್ಲಿ RSI 30, ಡೈಲಿ RSI ಅಲ್ಲ. ಡೈಲಿ RSI ಅಂದರೆ 15-20%, ವೀಕ್ಲಿ RSI ಅಂದರೆ 30-40% ಬಿದ್ದಿರುತ್ತೆ. ಎಲ್ಲ ಸ್ಟಾಕ್ಸು ಕೋರ್ ಬಾಟಮಲ್ಲಿದೆ. ಫಂಡಮೆಂಟಲ್ಸು ಸಹ ಚೆಕ್ ಮಾಡ್ಬೋದು.
ಸೊ ಹೆಂಗಂದರೆ ಇವಾಗ ಟೆಕ್ನಿಕಲ್ಸ್ ಏನೋ ಚೆಕ್ ಮಾಡಿಬಿಟ್ವಿ, ಫಂಡಮೆಂಟಲ್ಸ್ ಚೆಕ್ ಮಾಡೋದು ಹೇಗೆ? ಸೊ ಲೆಟ್ ಅಸ್ ಗೋ ಟು ಸ್ಕ್ರೀನರ್. ಫಂಡಮೆಂಟಲ್ಸ್ನು ಸಹ ಚೆಕ್ ಮಾಡ್ಬೋದು. ಸೊ ಇಲ್ಲಿ ನಾನು ನನ್ನದೇ ಆದಂಥ ಮಲ್ಟಿ ಬ್ಯಾಗರ್ದ ಸ್ಕ್ರೀನರ್ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ಇಲ್ಲಿ ನನಗೆ ಒಂದು ಬೇಸಿಕ್ ಸ್ಕ್ರೀನ್ ಮಾಡೋದು ಹೇಗೆ ನಿಮಗೆ ಅಂತ ಹೇಳ್ಕೊಡ್ತೀನಿ. ಅದು ಸಹ ಒಳ್ಳೆ ಸ್ಟಾಕ್ಸ್ಗಳನ್ನು ಸ್ಕ್ರೀನ್ ಮಾಡೋದು ಹೇಳ್ಕೊಡ್ತೀನಿ. ಸೊ ಮಾರ್ಕೆಟ್ ಕ್ಯಾಪ್ ಶುಡ್ ಬಿ ಅಬೌವ್ 10,000 crores ಆ್ಯಂಡ್ 10,000 ಕೋಟಿಗಿಂತ ಜಾಸ್ತಿ ಇರಬೇಕು ಮಾರ್ಕೆಟ್ ಕ್ಯಾಪ್. ಜೊತೆಗೆ ಡೆಟ್ ಟು ಈಕ್ವಿಟಿ should be less than 0.5 and let's say ROCE, return on capital employed, should be greater than 10 and sales growth 3 years. ಸೊ ಯೂಶಲಿ ಸೇಲ್ಸ್ ಗ್ರೋತ್ ನಾನು ಏನು ಜಾಸ್ತಿ ಹಾಕಲ್ಲ, ಒಂದು ಜಸ್ಟ್ ಒಂದು 5% ಅಂತ ಹಾಕಿರ್ತೀನಿ. ಆ್ಯಂಡ್ ಪೆಗ್ ರೇಷಿಯೋ ಶುಡ್ ಬಿ ವೆರಿ ಲೆಸ್. ಬಟ್ ವೆರಿ ಲೆಸ್ ತುಂಬ ಕಡಿಮೆ ಹಾಕಿದ್ರೆ ನನಗೆ ತುಂಬ ಕಡಿಮೆ ಸ್ಟಾಕ್ಸ್ ತೋರಿಸ್ಬಿಡುತ್ತೆ. ಅಟ್ಲೀಸ್ಟ್ ಒಂದು ಪೆಗ್ ರೇಷಿಯೋ ಒಂದು 10 ಅಂತ ಹಾಕಿರ್ತೀನಿ. ಇಲ್ಲಿ 2ಗಿಂತ ಕಡಿಮೆ ಇದ್ದರೆ ಒಳ್ಳೆಯದು, 1 or 2 ಇದ್ದರೆ ಒಳ್ಳೆಯದು. ಬಟ್ ನನಗೆ ಸೊ ಇಲ್ಲಿ ಜಾಸ್ತಿನೇ ಆಗ್ತಾಯಿದ್ದೀನಿ. ಅದನ್ನು ಬೇಕಾದ್ರೆ ನೀವು ಫಿಲ್ಟರ್ ಔಟ್ ಮಾಡ್ಕೋಬೋದು. ನೀವು ಕೂತ್ಕೊಂಡು screener.in ಹೋಗ್ಬಿಟ್ಟು ಇದೆಲ್ಲ ನೀವು ಫಿಲ್ಟರ್ ಮಾಡ್ಕೊಳ್ಳಿ. ಸರ್ ಗೊತ್ತಾಗ್ತಾ ಇಲ್ಲ ಅಂದರೆ ಬನ್ನಿ, ನಮ್ಮ TD ಸಂಸ್ಥೆದು 10 ಬ್ರಾಂಚ್ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಯಾರೋ ಒಂದು ಕಮೆಂಟ್ ಹಾಕಿರೋ, ಅದಕ್ಕೆ ನಾನು ಬೇಜಾರು ಮಾಡ್ಕೊಂಡು ಹೇಳ್ತಾ ಇರೋದು. ಏನು ಕಮೆಂಟ್ ಹಾಕಿದ್ರು ಅಂದರೆ, ಸಾರ್ ಅದು ನೀವು ಯೂಟ್ಯೂಬಲ್ಲಿ ಹೇಳ್ಕೊಡಿ ಸರ್, ಅವಾಗಾದರೂ ನಿಮ್ಮ ಬಂದು ಕ್ಲಾಸಿಗೆ ಸೇರ್ಕೊಳ್ತೀನಿ ಅಂದರು. ಸೊ ಯೂಟ್ಯೂಬಲ್ಲೇ ಹೇಳ್ಕೊಡ್ತಾ ನೋಡಿ, ಯೂಟ್ಯೂಬಲ್ಲೇ ಹೇಳ್ಕೊಡ್ತಾ ಇದ್ದೀವಿ. ಬಟ್ ಸ್ಟಿಲ್ ನೀವು ಫೇಸ್ ಟು ಫೇಸ್ ಬಂದರೆ ಇನ್ನೆಷ್ಟು ಹೇಳ್ಕೊಡ್ಬೋದು, ಯೂಟ್ಯೂಬಲ್ಲೇ ಇಷ್ಟು ಹೇಳ್ಕೊಡ್ತಾ ಇದ್ದೀವಿ. ಸೊ ಯೂಟ್ಯೂಬಲ್ಲಿ ನಿಮಗೆ ನಾನು ಹೇಳ್ಬೋದು, ಒಂದು 10 ಅವರ್ ಹೇಳ್ಬೋದು. ಯಾರಿಗೆ ನೋಡೋಕ್ಕೆ ಪೇಷನ್ಸ್ ಇದೆ ಹೇಳಿ? ಸೊ ಒಂದು ಫೋನ್ ಕಾಲ್ ಬಂದ್ರೇ ಕಟ್ ಮಾಡ್ತೀವಿ, ಒಂದು ಅರ್ಧ ಗಂಟೆ ಮಾತಾಡೋಕ್ಕೆ ಪೇಷನ್ಸ್ ಇರಲ್ಲ, ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ. ಒಂದು ರೀಲ್ಸನ್ನು 30 seconds ನೋಡೋಕ್ಕೆ ಪೇಷನ್ಸ್ ಇಲ್ಲ ಈ ಜನ್ರೇಷನ್ಗೆ. ಸೊ ಇನ್ನು ಎಲ್ಲಿ ನಾವು ಫುಲ್ ಲೆಂತ್ ವೀಡಿಯೋಸ್ ಹಾಕಿ ನೋಡೋದು ಎಲ್ಲಿದೆ ನೋಡಿ? ಥಿಯೇಟ್ರ್ಗಳಲ್ಲಿ 3 hour ಫಿಲಮ್ ನೋಡೋಕ್ಕೆ ಯಾರೂ ಇಲ್ಲ. ಸೊ ತುಂಬ ಎಲ್ಲನೂ ನೀವು ಯೋಚನೆ ಮಾಡಿ, ಜನ್ರೇಷನ್ ಯಾವ ಕಡೆ ಚೇಂಜ್ ಆಗ್ತಿದೆ ಅಂತ. ಥಿಯೇಟ್ರಿಗೆ ಹೋಗೋಕ್ಕೆ ಕಷ್ಟ ಆಗ್ತಾಯಿದೆ, ಇನ್ನು ಫಿಲಮ್ ನೋಡೋದು ಯಾರು? ಸೊ ಎವ್ರಿ ಫೀಲ್ಡ್ ಈ ಒಂದು ಜನ್ರೇಷನ್ ಶಿಫ್ಟಿಂದ ಡೆಫಿನೆಟ್ಲಿ ಮೋಸ್ಟ್ ಆಫ್ ದ ಬಿಸ್ನೆಸ್ಗಳು ಅಫೆಕ್ಟ್ ಆಗ್ತಾ ಇದೆ. ಪ್ಯಾನಿಕ್ ಆಗ್ತಾ ಇದ್ದಾರೆ, ಏನು ಸರ್ ಮಾಡಲಿ, ಇನ್ನೂ ಕ್ರ್ಯಾಶ್ ಆಗ್ಬಿಟ್ರೆ ಏನು ಮಾಡಲಿ, ಎಕ್ಸಿಟ್ ಆಗಿಬಿಡ್ಲಾ? ಏನಂದರೆ ಈ ಥರ ಕ್ರ್ಯಾಶು ಕರೋನಾ ಟೈಮಲ್ಲೂ ನಡೆದಿತ್ತು. ಆವಾಗ ತುಂಬ ಜನ ಎಕ್ಸಿಟ್ ಆಗಿ ಹೋದರು. ಸೊ ಅದಾದಮೇಲೆ 2021, 22, 23, 20 ಅಟ್ಲೀಸ್ಟ್ ಒಂದು 3-4 years ಅಂತೂ ಏನು ಮುಟ್ಟಿದ್ದಲ್ಲ ಬಂಗಾರ. ಬಟ್ ಆ ಪೇನಲ್ಲಿ ಆ ಬಾಟಮಲ್ಲಿ ಎಕ್ಸಿಟ್ ಆಗಿರೋರ ಕತೆ ಹೆಂಗೆ ನೋಡಿ, ಅದು ಎಕ್ಸಿಟ್ ಆಗಿ ಹೋಗ್ಬಿಡ್ತಾರೆ ಮೈಲಿ ದೂರ. ಮತ್ತೆ ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಇಲ್ಲ ಅಂತಲ್ಲ, ಇವಾಗ ಇನ್ನೂ ಮಾರ್ಕೆಟ್ ಬೀಳ್ತಾ ಇದೆ, ಇನ್ನೂ ಆಪರ್ಚುನಿಟಿ ಇದೆ. ಮತ್ತೆ ಬಂದರೆ ಪರವಾಗಿಲ್ಲ, ಬರಲಿಲ್ದಾರ ಹಂಗೆ ಹೋಗ್ಬಿಟ್ರೆ ನೀವು ವಿಲ್ ಮಿಸ್ ಅಗೇನ್ ಗೋಲ್ಡನ್ ಆಪರ್ಚುನಿಟಿ. ಮತ್ತೆ ಹೇಳ್ಬೋದು, ನಾನು ಫ್ಲೈಟ್ ಹತ್ತಿದ್ದೆ ಒಂದು ಕಾಲದಲ್ಲಿ, ಆ ಫ್ಲೈಟು ವೆಲ್ತ್ ಓಷನ್ಗೆ ಹೋಗ್ತಾ ಇತ್ತು. ಸೊ ಅವ್ರ ಬಂಗಾರದ ನಿಧಿ ಹತ್ರಕ್ಕೆ ಹೋಗ್ತಾ ಇತ್ತು. ಹತ್ತಿದ್ದೆ, ಕೂತಿದ್ದೆ, ಯಾರೋ ಕಿಟಕಿಯಲ್ಲಿ ಕರೆದ್ರು, ಇಳಿದ್ಬಿಟ್ಟೆ. ಸೊ ಪ್ಯಾನಿಕ್, ನಿಮ್ಗೇನೋ ಪ್ಯಾನಿಕ್ ಆಗುತ್ತೆ. ದಿಸ್ ಇಸ್ ವಾಟ್ ಪ್ಯಾನಿಕ್. ಮತ್ತೆ ಹೇಳ್ತೀರಾ, ಅವತ್ತು ನಂಗೆ ಚಾನ್ಸ್ ಇತ್ತು ನನ್ನ ಲೈಫಲ್ಲಿ, ದುಡ್ಡು ಮಾಡಲಿಲ್ಲ, ನಾನು ಭಯಪಟ್ಟು ಎಕ್ಸಿಟ್ ಆಗಿಬಿಟ್ಟೆ, ಯಾರ್ದೋ ವೀಡಿಯೋನೂ ನೋಡಿದೆ, ಸುಮ್ಮನೆ ನೋಡಿ ಹಿಂಗೆ ಸ್ಕ್ರಾಲ್ ಮಾಡಿಬಿಟ್ಟೆ ಅಂತ ಹೇಳ್ತೀರಾ. ರಿಗ್ರೆಟ್ ಮಾಡಬೇಡಿ. ಸೊ ಇಟ್ಸ್ ಅ ರೈಟ್ ಟೈಮ್ ಟು ಇನ್ವೆಸ್ಟ್. ಇವಾಗ ನೀವು ಅನ್ಬೋದು, ಸರ್ ಏನು ಸರ್ ಹಿಂಗೆ ಬೀಳ್ತಾ ಇದೆ, ನನಗೆ ಇಷ್ಟು ಭಯ ಆಗ್ತಾಯಿದೆ, ಪೇನ್ ಆಗ್ತಾಯಿದೆ ಅಲ್ಲ ಸರ್ ಅಂತ ನೀವು ಅನ್ಬೋದ್ರೆ, ಯೋಚನೆ ಮಾಡಿ. ಫಂಡ್ ಮ್ಯಾನೇಜರ್ 1,00,000 ಕೋಟಿ ಮ್ಯಾನೇಜ್ ಮಾಡೋ ಫಂಡ್ ಮ್ಯಾನೇಜರ್ ಹೆಂಗಿರಬೇಕು? ಆ್ಯಂಡ್ ಅಟ್ಲೀಸ್ಟ್ 1,000 ಕೋಟಿ ಇನ್ವೆಸ್ಟ್ ಮಾಡಿರೋ ಫಂಡ್ ಮ್ಯಾನೇಜರ್ಸ್ ಆಗಿರ್ಬೋದು, ಅಟ್ಲೀಸ್ಟ್ ಕೋಟಿ ಇನ್ವೆಸ್ಟ್ ಮಾಡಿರೋರು ಹೆಂಗಿರ್ಬೋದು? ಸೊ ಎಷ್ಟೋ ಜನ ರಿಸ್ಕ್ ಮ್ಯಾನೇಜ್ಮೆಂಟ್ ಇಲ್ದಿರ MTF ಅಲ್ಲಿ ತೊಗೊಂಡು ಹಾಕಿರ್ತಾರೆ, ಅವ್ರ ಕತೆ ಹೆಂಗಿರಬೇಕು? ಬಡ್ಡಿ ಕಟ್ಕೊಂಡಿದ್ದಾರೆ ಅವರೆಲ್ಲ. ಸೊ ಡೆಫಿನೆಟ್ಲಿ ಮಾರ್ಕೆಟು ನಿಮ್ಗೊಬ್ಬರಿಗೆ ಪೇನ್ ಅಲ್ಲ, ಇಡೀ ಪ್ರಪಂಚಕ್ಕೆ. ಇನ್ನು ಅಲ್ಲಿ ಇವ್ರು ನೋಡಿದ್ರೆ, ಹೋಟ್ಲವ್ರು ನೋಡಿದ್ರೆ ನಮ್ಗೆ ಸಿಲಿಂಡ್ರ್ ಇಲ್ಲ ಅಂತ ಅವ್ರ ಗಲಾಟೆ, ಒಂದು ಕಡೆ ಸ್ಟಾಕ್ ಮಾರ್ಕೆಟ್ ಬಿದ್ದೋಗಿದೆ ಅಂತ ನಮ್ಮ ಗಲಾಟೆ, ಎಲ್ಲರ ಗಲಾಟೆ, STT ಜಾಸ್ತಿ ಆಯಿತು ಅಂತ ಒಂದು ಕಡೆ ಬೇಜಾರು, ಈ ಕಡೆ ಯುದ್ಧ ಆಗ್ತಾಯಿದೆ ಅಂತ ಆ ಒಂದು ದ ಮಿಡಲ್ ಈಸ್ಟಲ್ಲಿ ಪ್ಯಾನಿಕ್ಕು, ಎಲ್ಲಿ ನೋಡಿದ್ರು ಪ್ಯಾನಿಕ್ ಇದೆ. ಈ ಪ್ಯಾನಿಕ್ಕು ಎಷ್ಟು ದಿನ ಅಂತ ಇರುತ್ತೆ ಯೋಚನೆ ಮಾಡಿ. ಸೊ ಪೆಗ್ ರೇಷಿಯೋ ಶುಡ್ ಬಿ ಲೆಸ್ ದೆನ್ 10 ಅಂತ ಹಾಕಿರ್ತೀನಿ, ಜಸ್ಟ್ ಒಂದು. ಆ್ಯಂಡ್ ROE ಹಾಕಿರ್ತೀನಿ, ROE ರಿಟರ್ನ್ ಆನ್ ಈಕ್ವಿಟಿ. ನಾನು ಜಸ್ಟ್ ROE ಅಂತ ಹಾಕ್ತೀನಿ. ROE ರಿಟರ್ನ್ ಆನ್ ಈಕ್ವಿಟಿ ಶುಡ್ ಬಿ ಗ್ರೇಟರ್ ದೆನ್ 10 ಅಂತ ಹಾಕಿರ್ತೀನಿ. ಸೊ ಮಾರ್ಕೆಟ್ ಕ್ಯಾಪ್, ಡೆಟ್ ಟು ಈಕ್ವಿಟಿ, ಆ್ಯಂಡ್ ಆಲ್ಸೋ ಐ ವಿಲ್ ಸೆಲೆಕ್ಟ್ PB ರೇಷಿಯೋ, ದಟ್ ಈಸ್ ಪ್ರೈಸ್ ಟು ಬುಕ್ ಅಂತ ಹಾಕ್ತೀನಿ. ಪ್ರೈಸ್ ಟು ಬುಕ್ ವ್ಯಾಲ್ಯೂ ಶುಡ್ ಬಿ
5 ಅಂತ ಹಾಕಿರ್ತೀನಿ. ಆ್ಯಂಡ್ ಪಿ ರೇಷಿಯೋ ಪ್ರೈಸ್ ಟು ಅರ್ನಿಂಗ್ ಶುಡ್ ಬಿ ಲೆಸ್ ದೆನ್ ಒಂದು 50 ಅಂತ ಹಾಕಿರ್ತೀನಿ. ಯಾಕಂದರೆ ನಾನು 20 ಅಂತ ಹಾಕಿದ್ರೆ ಮೋಸ್ಟ್ ಆಫ್ ದ ಕಂಪ್ನಿ ಸಿಗೋದೇ ಇಲ್ಲ. ಸೊ ನನಗೆ ಇಷ್ಟು ಎಷ್ಟು ಸಿಗ್ತಾ ಇದೆ, ಓಕೆ 10 ಕಂಪ್ನಿ ಸಿಗ್ತಾ ಇದೆ. ಸೊ 71 ಕಂಪ್ನಿ ಸಿಕ್ಕಿದೆ. 71 ಕಂಪ್ನಿ ಯಾವುದ್ಯಾವ್ದು ಸಿಕ್ಕಿದೆ ಅಂದರೆ ಈ ಎಲ್ಲ ಕಂಪ್ನೀಸು ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿದೆ. ಅಂದರೆ ನನ್ನ ಆವ್ರೇಜ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಹಾಕಿರುವಂಥ ಒಂದು ಫಂಡಮೆಂಟಲ್ ಸ್ಕ್ಯಾನಿಂದ ಮೋಸ್ಟ್ ಆಫ್ ದ ಫಂಡಮೆಂಟಲಿ ಗುಡ್ ಸ್ಟಾಕ್ಸೇ ಬಂದಿರುತ್ತೆ. ಸೊ ಈ ಥರ ನಾನು ಸ್ಕ್ರೀನ್ ಮಾಡ್ತಾಯಿದ್ದೀನಿ ಸ್ಟಾಕ್ಸ್ಗಳನ್ನು. LIC ಬಂತು, ಕೋಲ್ ಇಂಡಿಯಾ ಬಂತು, ನ್ಯಾಟ್ಕೋ ಬಂತು. ಸೊ ಎಲ್ಲ ಸ್ಟಾಕ್ಸು ಬರ್ತಾಯಿದೆ. ನೀವು ನೋಡ್ಬೋದು ಇಷ್ಟು ಸ್ಟಾಕ್ಸ್ ಬರ್ತಾಯಿದೆ. AI ಇಂಜಿನಿಯರಿಂಗ್, ಟೆಕ್ ಮಹೇಂದ್ರ, ಆ್ಯಂಡ್ ಇಲ್ಲಿ ಪೇಜ್ 2 ಹೋಗೋಣ, ಅಮರ ರಾಜಾ ಬ್ಯಾಟ್ರಿ, ಇಷ್ಟು ಕಂಪ್ನೀಸ್ ಬಂತು. ಸೊ ಇದರಲ್ಲಿ ಟ್ವಿಸ್ಟ್ ಏನಂದರೆ ಇವಾಗ ನೋಡಿ, ನೀವು ಹೇಳ್ಬೋದು ಸರ್ ಯೂಟ್ಯೂಬಲ್ಲೇ ಹೇಳ್ಕೊಡಿ ಸರ್. ಹೇಳ್ಕೊಟ್ಟೆ ನೋಡಿ. ಇಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಯೂಟ್ಯೂಬಲ್ಲಿ ಅಂದರೆ, ನೋಡಿ ಎಂಥ ಪ್ರಾಬ್ಲಮ್ ಆಗುತ್ತೆ, ಎಂಥ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರ ಅಂದರೆ, ಇಲ್ಲಿ ಏನು ಬಂತು, ಫಸ್ಟ್ ಸ್ಟಾಕು LIC ಬಂತು. ನೀವೇನು ಮಾಡ್ತೀರಾ, ಸರ್ರು ಯೂಟ್ಯೂಬಲ್ಲಿ ಬಂದು ಸ್ಕ್ಯಾನ್ ಮಾಡಿಬಿಟ್ರು, LIC ಬಂತು ಹಾಕ್ಬಿಟ್ಟೆ ಸರ್ ಅಂತಾರೆ. ಬಟ್ ಈ LIC ಸ್ಟಾಕ್ ಹೋಗುತ್ತಾ ನಿಜವಾಗ್ಲೂ ಲೈಫಲ್ಲಿ ಗೊತ್ತಿಲ್ಲ. ಇದು ಹೋಗಲ್ಲ ಅಂತ ನಾನು ಹೇಳಿದ್ರೆ ಏನು ಸರ್ ರೀಸನ್ ಇದು ಹೋಗದೆ ಇರೋದಕ್ಕೆ ಅಂತ ನೀವು ಕೇಳ್ತೀರಾ. ಅದಕ್ಕೆ LIC ಏನಕ್ಕೆ ಹೋಗಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ ಫಸ್ಟು. ಅದನ್ನೇ ಡೀಪ್ ಸಬ್ಜೆಕ್ಟ್ ಅರ್ಥ ಮಾಡ್ಕೋಬೇಕು, ಡೀಪಾಗಿ ಕೂತ್ಕೊಂಡು ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಸರ್ರು ಬಂದು ಯೂಟ್ಯೂಬಲ್ಲಿ ಹಿಂಗೆ ಹೇಳಿದ್ರು, ನಾನು ಸ್ಕ್ಯಾನ್ ಮಾಡಿದ್ರು ಹಾಕ್ಬಿಟ್ಟೆ ಅಂದರೆ ಇದು ಅಗೇನ್ ನೀವು ಪ್ರಾಬ್ಲಮ್ಯಾಟಿಕ್ ಸಿಕ್ಕಾಕೊಳ್ತೀರ. ಅಟ್ಲೀಸ್ಟ್ 20 ಗಂಟೆ ಬಂದು ಪಾಠ ಕೇಳಿದ್ರೆ, 20 ಅವರ್ ನಿಮಗೆ ನಾನು ಪಾಠ ಹೇಳ್ಕೊಟ್ರೆ ಅಟ್ಲೀಸ್ಟ್ ಏನಾದ್ರು ಒಂದು ಸ್ವಲ್ಪ ಹೋಗುತ್ತೆ. ಕರೆಕ್ಟಾ? 20 ನಿಮಿಷ ವಿಡಿಯೋ ನೋಡ್ಬಿಟ್ಟು ನಾನೇ ಕಪ್ ನಮ್ಮದೇ ಅಂದರೆ ಆಗಲ್ಲ. ಸೊ ನೋಡಿ LIC ಏನಕ್ಕೆ ಹೋಗಲ್ಲ ಅಂತ ಆನ್ಸರ್ ಹೇಳ್ತೇವೆ ನೋಡಿ. ಈ ಒಂದು ನಮ್ಮ ಲಿಸ್ಟಲ್ಲಿ ಫಂಡಮೆಂಟಲ್ ಅನಾಲಿಸಿಸಲ್ಲಿ LIC ಬಂದರೂ ಸಹ, ಫಂಡಮೆಂಟಲಿ LIC ಚೆನ್ನಾಗಿದ್ದರೂ ಸಹ ಸ್ಟಾಕ್ ಮೇಲಕ್ಕೆ ಹೋಗಲ್ಲ. ಯಾಕಂದರೆ ಈ ಕಂಪನಿಯಲ್ಲಿ ಪ್ರಮೋಟರ್ 96% ಇಟ್ಕೊಂಡಿದ್ದಾರೆ ಸ್ಟೇಕ್ನ 96% ಇಟ್ಕೊಂಡಿದ್ದಾರೆ. FII ಏನೂ ಇಲ್ಲ, DIS ಅಂತೂ 1% ಇದೆ, ಪಬ್ಲಿಕ್ 2% ಇದೆ. 96% ಶೇರನ್ನು ಪ್ರಮೋಟರೇ ಇಟ್ಕೊಂಡ್ಬಿಟ್ರೆ ಇನ್ನು ಈ ಕಂಪನಿ ಮೇಲಕ್ಕೆ ಹೆಂಗೆ ಹೋಗುತ್ತೆ? ಬರೀ 4% ಶೇರ್ನ ಡೈಲ್ಯೂಟ್ ಮಾಡಿದ್ದಾರೆ. ಸೊ ಅಟ್ಲೀಸ್ಟ್ ಒಂದು 50% ಆದರೂ FII DI ಕೊಟ್ಟರೆ ತಾನೇ ಅವರು ಸಹ ಶೇರ್ನ ಬೈ ಮಾಡೋದು. ಯೋಚನೆ ಮಾಡಿ, ನನ್ನ ಕಂಪನಿಯ ಮಾಲೀಕತ್ವವನ್ನು ಬರೀ 4% ಪಬ್ಲಿಕ್ ಕೊಟ್ಬಿಟ್ಟು ನನ್ನ ಕಂಪನಿನ ಬೆಳೆಸಿ ಅಂದರೆ ಯಾರು ಬೆಳೆಸ್ತಾರೆ? ಅಟ್ಲೀಸ್ಟ್ ನನ್ನ ಕಂಪನಿಯಲ್ಲಿ 50% ಮಾಲೀಕತ್ವ ನಿಮಗೆ ಕೊಟ್ಟರೆ ತಾನೇ ನೀವು ನಮ್ಮದು ಎಲ್ಲ ಒಂದೇ ಸರ್ ಅಂತ ಬೆಳೆಸೋದು. ಸೊ ಅಲ್ಲೇ ಪ್ರಾಬ್ಲಮ್ ಆಗಿರೋದು. LIC ಕಂಪನಿ ಏನಕ್ಕೆ ಬೆಳೆಯಲ್ಲ ಅಂದರೆ ಪ್ರಮೋಟರ್ ಹೋಲ್ಡಿಂಗ್, ಪ್ರಮೋಟರೇ 96% ಸ್ಟಾಕನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಇರೋದೇ 4% ಪಬ್ಲಿಕ್ಕು FII DI ಕೊಟ್ಟಿದ್ದಾರೆ. ಇನ್ನು ಕಂಪನಿ ಎಲ್ಲಿ ಹೋಗುತ್ತೆ ಯೋಚನೆ ಮಾಡಿ ಸರ್. ಇಲ್ಲಿ ಅದರಿಂದ ಆಫ್ ನಾಲೆಜ್ ಇಸ್ ಸೋ ಡೇಂಜರಸ್. ಅದರಿಂದ ಕ್ಲಾಸಸ್ಗೆ ಬನ್ನಿ, ಫೇಸ್ ಟು ಫೇಸ್ ಬನ್ನಿ. ಮಾರ್ಕೆಟ್ ಬಿದೋಗಿದೆ, ಎಲ್ಲೆಲ್ಲೋ ಏನೇನೋ ನೋಡ್ತಾ ಇದ್ದಾರೆ ಯೂಟ್ಯೂಬಲ್ಲಿ, ಯೂಟ್ಯೂಬ್ ವಿಡಿಯೋಲಿ 1000 ಹೇಳ್ತಾರೆ. ಬಟ್ ರಿಯಾಲಿಟಿಯಲ್ಲಿ ನಡೆಯೋದೇ ಬೇರೆ, ನಿಮ್ಗೆ ಗೊತ್ತಿದೆ. ಫೇಸ್ ಟು ಫೇಸ್ ಬಂದು ಕುತ್ಕೊಂಡು ಚರ್ಚೆ ಮಾಡಿ, ಒಂದು 4 ಜನ ಇಲ್ಲಿ ಟ್ರೇಡರ್ ಸಿಗ್ತಾರೆ. ಈ ಥರ ನಾವು ಫಂಡಮೆಂಟಲಿ ಸ್ಕ್ಯಾನ್ ಮಾಡ್ಬೋದು. ನಾನು ಸ್ಕ್ಯಾನ್ ಮಾಡೋದು ಹೇಳ್ಕೊಟ್ಟೆ, ಜೊತೆಗೆ ಟೆಕ್ನಿಕಲಿ ಸ್ಕ್ಯಾನ್ ಮಾಡೋದು ಹೇಳ್ಕೊಟ್ಟೆ. ಕರೆಕ್ಟಾ? ಇದನ್ನು ಇಟ್ಕೊಂಡು ಸೇಫಾಗೆ ನೀವು ಕ್ವಾಲಿಟಿ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇನ್ವೆಸ್ಟ್ ಮಾಡೋದಕ್ಕೆ ಮುಂಚೆ ಒಂದು ಸತಿ ಆರ್ಥಿಕ ತಜ್ಞರನ್ನು ಭೇಟಿ ಮಾಡಿ, ಅವರು ಸೆಬಿ ರಿಜಿಸ್ಟರ್ಡ್ ಆಗಿದ್ರೆ, ಅವ್ರಿಗೆ ನಾಲೆಜ್ ಇದ್ದರೆ, ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ, ಇಟ್ಸ್ ಮಚ್ ಮೋರ್ ಬೆಟರ್. ಸೊ ಇದೇ 23ನೇ ತಾರೀಕು ಮಂಗಳೂರಿನಲ್ಲಿ ಬ್ರಾಂಚ್ ಓಪನ್ ಆಗ್ತಾ ಇದೆ. ಯಾರ್ಯಾರು ಮಂಗಳೂರು ಸುತ್ತಮುತ್ತ ಇದ್ದೀರೋ ಮಿಸ್ ಮಾಡದೆ ಬನ್ನಿ. ಸೋಮವಾರ ದೀಪಾ ಕಂಫರ್ಟ್ ಹೋಟೆಲ್ ಫಸ್ಟ್ ಫ್ಲೋರ್ನಲ್ಲಿ, ಮಂಗಳೂರಿನ ಒಂದು ಫೇಮಸ್ ಜಂಕ್ಷನ್ ದೀಪಾ ಕಂಫರ್ಟ್ ಹೋಟೆಲ್, ಅಲ್ಲಿ ನಮ್ಮ ಮಂಗಳೂರು ಬ್ರಾಂಚ್ ಓಪನ್ ಆಗ್ತಿದೆ. ಮಿಸ್ ಮಾಡದೆ ಬನ್ನಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಮಾರ್ಕೆಟ್ ಬಿದ್ದಿದೆ, ಬಟ್ ಈ ಒಂದು ಬಿದ್ದಿರೋ ಟೈಮಲ್ಲಿ ಯಾವ ಸ್ಟಾಕ್ಸ್ಗಳನ್ನು ನಾವು ಇನ್ವೆಸ್ಟ್ ಮಾಡಬೇಕಂತನೂ ಸಹ ನಾವು ಕ್ಲಾರಿಟಿಯಿಂದ ಹೇಳಿದ್ದೀವಿ. ಅದು ಸಹ ತುಂಬ ಕಮೆಂಟ್ಸಲ್ಲಿ ಹಾಕಿದರು, ಸರ್ ಯಾವ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಸರ್ ಅಂದರೆ ಕ್ವಾಲಿಟಿ ಸ್ಟಾಕ್ಸ್ನ ಹುಡ್ಕೋದೇಗೆ, ಅದನ್ನು ನಾನು ಇಲ್ಲಿ ಸ್ಕ್ರೀನರಲ್ಲಿ ಹೋಗಿ ಇಲ್ಲಿ ಸ್ಕ್ರೀನ್ ಮಾಡಿ ತೋರಿಸಿದ್ದೀನಿ. ಆ್ಯಂಡ್ ಇಲ್ಲಿ ಲೆಟ್ಸೆ ಮಲ್ಟಿ ಬ್ಯಾಗರ್ಸ್ ಸರ್ಟೆನ್ ಒಂದು ಕ್ರೈಟೀರಿಯಾಸಿಂದ ನಾನು ಮಲ್ಟಿ ಬ್ಯಾಗರ್ನ ಕ್ರೈಟೀರಿಯಾ ಮಾಡಿ ಹಾಕಿದ್ದೀನಿ. ಅದರಲ್ಲೂ ಸಹ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್ ತೋರಿಸ್ತಾ ಇದೆ. ಸೊ ಈ ಥರ ನಾವು ಸ್ಟಾಕ್ಸ್ಗಳನ್ನು ಸ್ಕ್ಯಾನ್ ಮಾಡಿಬಿಟ್ಟು ಇನ್ವೆಸ್ಟ್ ಮಾಡೋದು ಇಟ್ಸ್ ಮಚ್ ಬೆಟರ್. ಎಷ್ಟು ದಿನ ಅಂತ ನೀವು ಇದನ್ನು ಸರ್ ಇದು ಯಾವುದೋ ಸರ್ ಹೇಳಿದ್ರು ಹಾಕ್ತೀನಿ ಈ ಥರ ಮಾಡೋ ಬದಲು ಇವಾಗ ಹೆಂಗೆ ಸರ್ ಇದನ್ನು ಕಂಡುಹಿಡಿದಿದ್ದೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ ಒಬ್ಬರ ಮೇಲೆ ಡಿಪೆಂಡ್ ಆಗಿರ್ತೀರ, ಅವ್ರು ನಿಮಗೆ ಹೇಳ್ಕೊಡ್ತಾ ಇರ್ತಾರೆ, ದುಡ್ಡು ಮಾಡ್ತಾ ಇರ್ತಾರೆ, ಎಷ್ಟು ದಿನ ಅಂತ ಡಿಪೆಂಡ್ ಆಗ್ತೀರಾ? ಯಾವುದೋ ಒಂದು ದಿನ ನಿಮ್ಮ ಬ್ಲಡ್ಡಲ್ಲೂ ಸಹ ನಾಲೆಜ್ ಇದ್ದರೆ ತಾನೇ ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ತೀರಾ.
ಅವ್ನು ನಿಮ್ಮ ಮಕ್ಕಳು ಕೇಳ್ತಾರೆ ದೊಡ್ಡವರಾದ್ಮೇಲೆ, ಅಪ್ಪ ಅದು ಹೆಂಗೆ ತೊಗೊಂಡೆ ಶೇರ್ ಅಂದರೆ, ಯಾರೋ ಹೇಳಿದ್ರು ಹಂಗೆ ತೊಗೊಂಬಿಟ್ಟೆ ಅಂತಾರೆ. ಯಾಕಪ್ಪ ನಿನ್ಗೆ ಗೊತ್ತಿಲ್ವಾ ಅಂದರೆ, ಅವಾಗ ಹೆಂಗಿರುತ್ತೆ ಯೋಚನೆ ಮಾಡಿ. ಸೊ ಅದರಿಂದ ನಾಲೆಜನ್ನ ಬೆಳೆಸ್ಕೊಳ್ಳಿ. ಸಿ ದ ಓನ್ಲಿ ಥಿಂಗ್ ಯು ಕ್ಯಾನ್ ಪಾಸ್ ಆನ್ ಟು ಯುವರ್ ನೆಕ್ಸ್ಟ್ ಜನರೇಷನ್ ಈಸ್ ನಾಟ್ ಯುವರ್, ನಿಮ್ಮ ಆಸ್ತಿಗಳನ್ನ ನೀವು ಪಾಸ್ ಆನ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೀವು ಹೇಳ್ಬೋದು ನಾನು 100 ಕೋಟಿ ಮಾಡ್ಬಿಟ್ಟು ನನ್ನ ಮಕ್ಕಳಿಗೆ ಹಾಕ್ತೀನಿ ರೀ. ನಿಮ್ಮ ಮಕ್ಕಳು ಏನಾದ್ರು ಅವ್ರಿಗೆ ಸ್ವಲ್ಪ ಜ್ಞಾನ ಇಲ್ಲ, ಪ್ರಪಂಚ ಜ್ಞಾನ ಇಲ್ಲ ಅಂದರೆ ನೀವು 100 ಕೋಟಿ ಇಲ್ಲ 10,000 ಕೋಟಿ ಕೊಟ್ಟರು ನಿಮ್ಮ ಮಕ್ಕಳು ಝೀರೋ ಮಾಡಾಕ್ತಾರೆ. ಇದು ರಿಯಾಲಿಟಿ. ಸೊ ಡೆಫಿನೆಟ್ಲಿ ನೀವು ಅಸೆಟ್ಟನ್ನು ಮಾಡ್ತೀನಿ ನನ್ನ ಮಕ್ಕಳಿಗೆ, ನನ್ನ ಮಕ್ಕಳು ಹಂಗೆ ಬೆಳೆಸ್ಕೊಂಡು ಹೋಗ್ತಾರೆ, ಅದು ಸಾಧ್ಯನೇ ಇಲ್ಲ. ಎಷ್ಟೋ ಜನ್ರೇಷನ್ಗಳು 1 ಇಲ್ಲ 2 ಜನ್ರೇಷನ್ ಝೀರೋ ಆಗಿಬಿಟ್ಟಿದೆ. ಆ್ಯಂಡ್ ಏನೂ ಇಲ್ದಿರೋ ಸರ್ಟೈನ್ ಜನ್ರೇಷನ್ನು 2 ಜನ್ರೇಷನಲ್ಲಿ ಇವತ್ತು 30 ಲಕ್ಷ ಕೋಟಿನೂ ಸಂಪಾದನೆ ಮಾಡಿದ್ದಾರೆ. ಅದರಿಂದ ನಿಮ್ಮ ಮಕ್ಕಳಿಗೆ ನೀವು ಏನು ಕೊಡಬೇಕಂದ್ರೆ ವಿದ್ಯೆ ಕೊಡಬೇಕು. ಯಾವ ವಿದ್ಯೆ ಕೊಡ್ತೀರಾ ನೀವು? ಅದು ಸ್ಕೂಲು ಕಾಲೇಜಲ್ಲಿ ಕೊಡೋ ವಿದ್ಯೆ ಕೊಡ್ತೀರಾ. ನೀವೇ ಯೋಚನೆ ಮಾಡಿ, ನೀವು ಓದಿರೋದು ಏನಾದ್ರು ನಿಮ್ಮ ಲೈಫಲ್ಲಿ ಒಂದಾದ್ರೂ ಯೂಸ್ ಆಗ್ತಾ ಇದೆಯಾ? ನಾನು ಓದಿದ್ದೇ ಬೇರೆ ಸರ್, ಇಲ್ಲಿ ಬರ್ತಾ ಇರೋದೇ ಬೇರೆ ಸರ್. ಅದರಿಂದ ಔಟ್ಸೈಡ್ ನಾಲೆಜ್ ನೋಡಿ, ಸ್ಟಾಕ್ ಮಾರ್ಕೆಟ್ ಇಟ್ಸ್ ಆನ್ ಔಟ್ಸೈಡ್ ನಾಲೆಜ್. ಸೊ ಇವತ್ತು ಸ್ಟಾಕ್ ಮಾರ್ಕೆಟನ್ನು ನನಗೂ ಅದು ಹೊಸ ಫೀಲ್ಡು. ನಾನು ಬಂದವಾಗ MBA ಮಾಡಿ ಸ್ಟಾಕ್ ಮಾರ್ಕೆಟ್ ಬಂದು ಇವತ್ತು ಆ ಫೀಲ್ಡರು ನನಗೆ ಸ್ವಲ್ಪ ಜನ, ಎಷ್ಟೋ ಜನ ಏನು ಚಾಲೆಂಜ್ ಹಾಕಿದ್ರು, ಈ ಫೀಲ್ಡಲ್ಲಿ ನೀನು ಸರ್ವೈವ್ ಆಗ್ತೀಯಾ, ಈ ಫೀಲ್ಡಲ್ಲಿ ನೀನು ಬದುಕನ್ನು ಕಟ್ಕೊಳ್ತೀಯ ಅಂದರು. ನಾನು ಬದುಕನ್ನು ಕಟ್ಕೊಳ್ಳೋದಲ್ಲ, 60 ಜನಕ್ಕೆ ಉದ್ಯೋಗನೇ ಕೊಟ್ಟಿದ್ದೀನಿ, ಯೋಚನೆ ಮಾಡಿ. ಸೊ ಡೈರೆಕ್ಟಾಗಿ ಬಂದು ಕಮೆಂಟ್ ಸೆಕ್ಷನಲ್ಲಿ ಹಾಕೋರಿಗೆ ಹೇಳ್ತಾ ಇರೋದು ಜಸ್ಟ್, ಇವತ್ತು TD ಅಕಾಡೆಮಿ ಇಂಥ ಒಂದು ಸ್ಟೇಟಲ್ಲಿ ಇದ್ರೂ ಸಹ, ಇಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಇದ್ರೂ ಸಹ, ಇಂಥ ಬ್ಯಾಡ್ ಸಿಚುವೇಶನಲ್ಲೂ ಸಹ ನಾವು ವಿ ಆರ್ ಏಬಲ್ ಟು ರನ್ ದ ಇನ್ಸ್ಟಿಟ್ಯೂಟ್ ಅಂದರೆ ಯೋಚನೆ ಮಾಡಿ. ಇಲ್ಲಿ ಬಂದಿರೋ ವಿದ್ಯಾರ್ಥಿಗಳ ಸಕ್ಸಸ್ ಮುಖಾಂತರನೇ ನಾವು ಸಕ್ಸಸ್ ಆಗಿದ್ದೀವಿ ಹೊರತು ಬೇರೆ ಇನ್ನೇನೂ ಇಲ್ಲ. ಸೊ ಇಂಥ ಬೇರೆ ಮಾರ್ಕೆಟಲ್ಲೂ ಸಹ ನಮ್ಮ ವಿದ್ಯಾರ್ಥಿಗಳು ದುಡ್ಡು ಮಾಡ್ತವ್ರೆ, ಪೋರ್ಟ್ಫೋಲಿಯೋ ಡೌನ್ ಆದರೂ ಆವ್ರೇಜ್ ಮಾಡ್ತವ್ರೆ. ಸೊ ಮಾಡಿಕೊಂಡು ಸೇಫ್ ಆಗಿದ್ದಾರೆ. ಸೊ ಮೋಸ್ಟ್ ಆಫ್ ದಮ್ ಏನು ಮಾಡ್ತಾರೆ, ಪ್ಯಾನಿಕಲ್ಲಿ ಮಾರ್ಬಿಡ್ತಾರೆ. ಸೊ ಇದನ್ನು ಆಪರ್ಚುನಿಟಿ ಥರ ಯೂಸ್ ಮಾಡಿ ಎಕ್ಸಿಟ್ ಆಗಬೇಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 8 ಬ್ರಾಂಚಸ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ಫೀಲ್ಡ್, ದಾವಣಗೆರೆ, ಹುಬ್ಳಿ, ಮೈಸೂರು ಹಾಗೂ ಕಲಬುರಗಿ. ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ 500 ರೂಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನೂ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ನಿಮಗೆ ಕಲಿಸ್ತೀವಿ. ಸೊ ಯಾರ್ಯಾರು ನಮ್ಮ ಸ್ಟಾಕ್ ಮಾರ್ಕೆಟ್ ವರ್ಕ್ಶಾಪ್ ಇನ್ನೂ ಅಟೆಂಡ್ ಮಾಡಿಲ್ವೋ, ನಿಮಗೊಂದು ಸುವರ್ಣ ಅವಕಾಶ ಇದೆ. ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ 8 ಬ್ರಾಂಚ್ಗಳಲ್ಲಿ ಒಂದು ಐ ಓಪನರ್ ವರ್ಕ್ಶಾಪ್ ಸಹ ಮಾಡ್ತೀವಿ. ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಗೆ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.